ಹಾಯ್ ಹಲೋ ನಮಸ್ತೆ. ನೋಡಿ ಇಲ್ಲಿ ಒನಕೆ ಕೂಡ ಇದೆ, ಇನ್ನೂ ದೊಡ್ಡದಾಗಿ ಕೂಡ ಇರುತ್ತೆ, ಆದರೆ ನಮ್ಮಲ್ಲಿ ಇಷ್ಟೇ ಚಿಕ್ಕದಾಗಿದೆ. ಹಾಗೆ ಇಲ್ಲಿ ಒಳ್ಕಲ್ ಕೂಡ ಇದೆ, ಹಾಗೆ ಇಲ್ಲಿ ಬೀಸಕಲ್ ಕೂಡ ಇದೆ. ಇಲ್ಲಿ ಚಿಕ್ಕದಾಗಿ ಕುಟಾಣಿ ಕೂಡ ಇದೆ. ಎಲ್ಲಾನು ಇವತ್ತೇ ಪೂಜೆ ಮಾಡಿದ್ದೀವಿ. ಇವತ್ತಿನ ದಿನದಿಂದ ಸ್ಟಾರ್ಟ್ ಮಾಡಿ 5 ದಿವಸದ ತನಕ ನಾವು ಇದನ್ನೆಲ್ಲ ಪೂಜೆ ಮಾಡ್ತೀವಿ. ಮದುವೆ ಸಮಾರಂಭಗಳಲ್ಲಿ ಇದನ್ನೆಲ್ಲ ಬಳಸೋದ್ರಿಂದ ಹಾಗೆ ಇವು ಕೂಡ ಪೂಜನೀಯವಾಗಿವೆ. ಬೀಸೋದು ಕೂಡ ಮದುವೆ ಸಮಾರಂಭದಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ. ಹೀಗೆ ಎಲ್ಲರೂ ಕೂಡ ಯಾರಾದರೂ ಮನೆಯಲ್ಲಿ ಹೀಗೆ ಇದ್ದರೆ ಎಲ್ಲರೂ ಕೂಡ ನೀವು ಇವತ್ತಿನ ದಿವಸ ನೀರು ತುಂಬೋ ದಿವಸದಿಂದ ಪೂಜೆ ಮಾಡಿ ಹೂವು ಏರಿಸಿ, ಇನ್ನೂ ಸ್ವಲ್ಪ ಹೂವು ಇದ್ದರೆ ನಾವು ಹಚ್ಚಿಬಿಡ್ತಿದ್ವಿ. ಆದರೆ ಹೂವು ಕೂಡ ತುಂಬ ಇಷ್ಟೇ ಕಡಿಮೆನೇ ಇತ್ತು, ಹೂವು ಇರಲಿಲ್ಲ. ಇಲ್ಲಾಂದರೆ ತುಂಬ ಇಲ್ಲಿ ಕೊಳ್ ಸುತ್ತ ಎಲ್ಲ ಹೂವನ್ನ ಹೀಗೆ ಹಾಕಿಬಿಡ್ತಾರೆ, ಇಲ್ಲಿ ಕೂಡ ಹಾಕ್ತಾರೆ. ಪೂಜೆ ಮಾಡಿ ಹಾಗೆ ನಾವೇನಾದರೂ ಅಡುಗೆ ಮಾಡಿದರೆ ಅದನ್ನು ತೋರಿ ದೀಪ ಬೆಳಗ್ಬಿಟ್ಟು ಹೀಗೆ ನಾವು ನಮಸ್ಕಾರ ಮಾಡ್ಕೊಂಡು ಬಿಡಬೇಕು. ಇವೆಲ್ಲ ನಮಗೆ ತುಂಬ ಉಪಯುಕ್ತಕರವಾದ್ದು. ಈ ಕಾಲದಲ್ಲಿ ಇವುಗಳನ್ನೆಲ್ಲ ಬಳಸ್ತಾ ಇಲ್ಲ, ಆದರೆ ಹಿಂದಿನ ಕಾಲದಲ್ಲಿ ಇವೇ ಅತ್ಯಂತ ಮುಖ್ಯವಾಗಿದ್ದು. ಇದರಲ್ಲಿ ಊಟ ಮಾಡಿದಷ್ಟು, ಇದರಲ್ಲಿ ಬೀಸಿ ಕುಟ್ಟಿ ಊಟ ಮಾಡಿದಷ್ಟು ಹಿತ ಯಾವುದ್ರಲ್ಲೂ ಕೂಡ ಬರೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ನಮಸ್ಕಾರ ಮಾಡಿ, ಹಾಗೆ ಲೈಕ್ ಮಾಡಿ ನನ್ನ ವಿಡಿಯೋನ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಬಾಯ್.